ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹ ಜ್ಯೋತಿ ಯೋಜನೆ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಚಾರ, ಜೊತೆಗೆ ಅಪ್ಲಿಕೇಶನ್ ಕೂಡ ಇದೆ. ಇದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದ್ರೆ ನಿನ್ನೆ ನಮ್ಮನೆ ಹತ್ರ ಬಂದು ಅಪ್ಲಿಕೇಶನ್ಸ್ ನ ಫಿಲ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಒಂದು ಜನರಲ್ ಇನ್ಫಾರ್ಮೇಶನ್ ಹಾಗೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಯಾವ ರೀತಿ ಫಿಲ್ ಮಾಡ್ಬೇಕು, ಇದನ್ನ ಇಷ್ಟೇ ಹೇಳ್ತೀನಿ ವಿಡಿಯೋದಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ವರದಿ ಈ ವಿಡಿಯೋದಲ್ಲಿ ಇರುತ್ತೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಗೃಹ ಜ್ಯೋತಿ ಯೋಜನೆ ಮನೆ ಬಾಗಿಲಿಗೆ ಬಂದು ಈಗ ಬೆಸ್ಕಾಂ ಅವರು, ಮೆಸ್ಕಾಂ ಅವರು, ನಿಮ್ಮ ಲೋಕಲ್ ಎಲೆಕ್ಟ್ರಿಕ್ ಸಪ್ಲೈ ಅವರು ಯಾರಿದ್ದಾರೆ, ಇಫ್ ಇನ್ ಕೇಸ್ ಬೆಂಗಳೂರು ಹೇಳಿದ್ರೆ ಬೆಸ್ಕಾಮು, ಮಂಗಳೂರು ಹೇಳಿದ್ರೆ ಮೆಸ್ಕಾಮು, ಈ ರೀತಿ ನಿಮ್ಮ ಒಂದು ಸಪ್ಲೈ ಚೇಂಜ್ ಆಗಿರುತ್ತೆ. ಕರೆಕ್ಟಾ? ನಾವೆಲ್ಲರೂ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ ಅಂತ ನಾನು ಕ್ಲಿಯರ್ ಆಗಿ ತುಂಬಾ ಸತಿ ನಿಮಗೆ ಮೆನ್ಷನ್ ಮಾಡಿದೀನಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತ ಹೇಳಿ. ಸೊ ನಮ್ಮ ಮನೆ ಬಾಗಿಲಿಗೆ ಬಂದಿರೋದನ್ನು ಒಂದು ವಿಡಿಯೋ ಕ್ಲಿಪ್ ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಾನು ನಿಮಗೆ ಹೇಳ್ತಿದ್ದೆ, ಗೃಹ ಜ್ಯೋತಿ ಯೋಜನೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಅಪ್ಲಿಕೇಶನ್ ನ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತಗೋತಾರೆ, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಸೊ ನೋಡ್ಬೋದು, ನಮ್ಮ ಮನೆ ಬಾಗಿಲಿಗೂ ಗೃಹ ಜ್ಯೋತಿ ಯೋಜನೆದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದಿದ್ದಾರೆ, ತಗೋತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ, ಅಪ್ಲಿಕೇಶನ್ ಫಾರಂ ಇದೆ, ಅಪ್ಲಿಕೇಶನ್ ಹಾಕ್ಬಿಟ್ಟು ವೆಬ್ಸೈಟ್ ಅಲ್ಲಿ ಎಂಟ್ರಿನ ಮಾಡ್ಕೋತಾರೆ. ಬೆಸ್ಕಾಂ ಅವರೇ ಬರ್ತಾರೆ, ಅವ್ರು ಬೆಸ್ಕಾಂ ಅವರೇನೆ. ಸೊ ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ಬೇಕಾಗತ್ತೆ. ಈ ರೀತಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದ್ ಕಡೆ ಕೂತ್ಕೊಂಡು ನೀಟಾಗಿ ಎಲ್ಲಾನು ಮಾಡಿ ಅವರೇನೆ ಹೋಗ್ತಾರೆ. ನೀವೇನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಈ ತರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಗೃಹ ಜ್ಯೋತಿ ಯೋಜನೆದು. ನೋಡಿ, ಈ ತರ ಬಂದು ಅಪ್ಲಿಕೇಶನ್ ನ ಫಿಲ್ ಮಾಡ್ತಾ ಇದ್ದಾರೆ. ಇರು ಬೆಸ್ಕಾಂ ಅವರೇ ಬರೋದು, ಬೇರೆ ಯಾರು ಬರೋದಿಲ್ಲ. ಸೊ ಇಲ್ಲಿ ಫಾರಂ ನ ಕೊಡ್ತಾರೆ, ಎಲ್ಲಾರ್ಗು ಒಂದು ಫಾರಂ ನ ಕೊಡ್ತಾರೆ. ಒಂದು ಬೀದಿಗೆ ಒಂದಿಬ್ರು ಬರ್ತಾರೆ, ಇಬ್ರು ಬಂದು ಒಂದ್ ಕಡೆ ಕೂತ್ಕೊಂಡು ಈ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಈಗ ಈ ಅಪ್ಲಿಕೇಶನ್ ಫಾರಂ ಏನಿದೆ, ಇದರಲ್ಲಿ ಏನೇನ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಓದ್ಬಿಡ್ತೀನಿ. ಸೊ ಫಸ್ಟ್ ನಿಮಗೆ ಯಾರು ವಿದ್ಯುತ್ ಸರಬರಾಜು ಕಂಪನಿ ಹೆಸರು ಅಂದ್ರೆ ಬೆಸ್ಕಾಂ ಮೆಸ್ಕಾಂ ಯಾವ್ದು ಬರುತ್ತೋ ಅದನ್ನ ಫಿಲ್ ಮಾಡಬೇಕು. ಅಕೌಂಟ್ ಐಡಿ ಆಫ್ ಅಂಡ್ ಅಥವಾ ನೋಡಿ, ವಿದ್ಯುತ್ ಬಿಲ್ಲಿನಲ್ಲಿ ಖಾತೆ ಸಂಖ್ಯೆ, ನಿಮ್ದು ಬಿಲ್ ತೋರಿಸ್ಬೇಕು. ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ ಬಂದಿರುತ್ತಲ್ಲ ತಿಂಗಳ, ಅದರಲ್ಲಿ ಖಾತೆ ಸಂಖ್ಯೆ ಇರುತ್ತೆ, ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಆಮೇಲೆ ಆಧಾರ್ ಕಾರ್ಡ್ ನ ಹಾಕ್ಬೇಕು. ಆಧಾರ್ ಕಾರ್ಡ್ ಆಮೇಲೆ ನಿಮ್ ಆಧಾರ್ ಕಾರ್ಡ್ ಅಲ್ಲಿ ಹೆಸರೇನಿದೆ ಹೆಸರೇನ್ ಹಾಕ್ಬೇಕು. ಅದಾದ್ಮೇಲೆ ಯಾವ ನಂಬರು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಆ ಫೋನ್ ನಂಬರ್ ನ ಹಾಕ್ತೀರಾ. ಇಲ್ಲಿ ನಿಮಗೆ ಓನರ, ಟೆನೆಂಟ್ ಅಥವಾ ರೆಂಟ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಎರಡು ಆಪ್ಷನ್ ಕೇಳ್ತಾ ಇದೆ. ನೀವು ಓನರ ಅಥವಾ ರೆಂಟ್ ಅಲ್ಲಿ ಇರೋರ ಅಂತ. ರೆಂಟ್ ಅಲ್ಲಿ ಇದ್ರೆ ರೆಂಟ್ ಟಿಕ್ ಮಾಡ್ತೀರಾ, ಓನರ್ ಆಗಿದೆ ಓನರ್ ಟಿಕ್ ಮಾಡ್ತೀರಾ. ಇದಾದ್ಮೇಲೆ ನಿಮ್ದು ರೇಷನ್ ಕಾರ್ಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. APL, BPL ಅಥವಾ ರೇಷನ್ ಕಾರ್ಡ್ ಇಲ್ಲ, ಈ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ದು ಯಾವ್ದು ರೇಷನ್ ಕಾರ್ಡ್ ಇದೆ ಅದನ್ನ ಟಿಕ್ ಮಾಡ್ಕೋತೀರಾ. ನಿಮ್ಮ ಹತ್ರ ವೋಟರ್ ಐಡಿ ಇದೆಯಾ, ನೀವು ಕರ್ನಾಟಕದವರ ಅಂತ ಕೇಳ್ತಾ ಇದೆ, ಅದು ಎಸ್ ಆರ್ ನೋ ಇದೆ, ಅದು ಟಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕ್ಯಾಟಗರಿನ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಜಾತಿನ ಕೇಳ್ತಾ ಇದೆ. SC ST OBC ಮೈನಾರಿಟೀಸ್ ಅದರ್ಸ್. ಸೊ ಇದಿದೆ, ನಿಮಗೆ ಯಾವ್ದು ಬರುತ್ತೆ, ನೀವ್ ಯಾವ ಅಂಡರ್ ಬರ್ತೀರಾ ಅದನ್ನ ಹಾಕೋಬಹುದು. ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಕೇಳ್ತಾ ಇದೆ. ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಇದಾದ್ಮೇಲೆ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಸೊ ನೀವು ಇಲ್ಲಿ ನೋಡಿ, ತುಂಬಾ ಇದೆ. ಗವರ್ಮೆಂಟ್ ಎಂಪ್ಲಾಯಿ, IT, ಸೆಲ್ಫ್ ಎಂಪ್ಲಾಯ್ಡ್, ಟೀಚರು, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್, ಡ್ರೈವರು, ಫಾರ್ಮರು, ಲೀಗಲ್ ಪ್ರೊಫೆಷನ್, ಗಾರ್ಮೆಂಟ್ ವರ್ಕರ್ಸು, ಸ್ಟ್ರೀಟ್ ವೆಂಡರು, ಡೆಲಿವರಿ ಏಜೆಂಟ್, ಈ ರೀತಿ ತುಂಬಾನೇ ಲಿಸ್ಟ್ ಇದೆ. ನೋಡಬಹುದು, ನೀವು ಇದೇ ಫಾರಂ ಕೊಡೋದು, ಗೃಹ ಜ್ಯೋತಿಗೆ ಇದೇ ಫಾರಂ ನ ಕೊಡೋದು. ಇಲ್ಲಿ ನೀವು ಒಂದು ಸೈನ್ ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈ ಸಬ್ಮಿಟ್ ಮಾಡ್ಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಆಗಿ ಕೊಡ್ಬೇಕಾಗತ್ತೆ. ನೀವು ಬಾಡಿಗೆಲಾದ್ರೂ ಇರಿ, ಲೀಸ್ ಅಲ್ಲಾದ್ರೂ ಇರಿ, ಏನೂ ತೊಂದರೆ ಇಲ್ಲ. ಸೊ ಅದು ಏನೂ ಮ್ಯಾಟರ್ ಆಗಲ್ಲ ಅಂತ ಹೇಳಿದ್ದಾರೆ. ಲೀಸ್ ಅಲ್ಲಿ ನೀವು 15 ಲಕ್ಷ ಆದ್ರೂ 10 ಲಕ್ಷ ಲೀಸ್ ಅಲ್ಲಿ ಇದ್ರು ನಿಮಗೇನು ತೊಂದರೆ ಇಲ್ಲ. ಬಟ್ ಲೀಸ್ ಅಗ್ರಿಮೆಂಟ್ ಸಬ್ಮಿಟ್ ಮಾಡ್ಬೇಕಂದ್ರೆ, ನಾವು ಲೀಸ್ ಅಲ್ಲಿ ಇರೋದು, ನಾವು ಲೀಸ್ ಅಗ್ರಿಮೆಂಟ್ ನ ಸಬ್ಮಿಟ್ ಮಾಡಿದೀವಿ. ಸೊ ಲೀಸ್ ಅಗ್ರಿಮೆಂಟ್ ಸಬ್ಮಿಟ್ ಮಾಡಬೇಕು. ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು, ರೇಷನ್ ಕಾರ್ಡು, ಹಾಗೇನೆ ಕಳೆದ ತಿಂಗಳದು ಎಲೆಕ್ಟ್ರಿಕ್ ಬಿಲ್, ಇದಿಷ್ಟು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲ ಅಂಟಿಸ್ಬೇಕು, ಫೋಟೋ ಅಂಟಿಸ್ಬೇಕು, ಸೈನ್ ಹಾಕ್ಬಿಟ್ಟು ಕೊಡ್ಬೇಕು. ಇದನ್ನ ನೀವು ಜೆರಾಕ್ಸ್ ಕಾಪಿ ಕೊಡ್ಬೇಕಾ? ಇಲ್ಲ, ಅವರು ಆನ್ಲೈನ್ ಅಲ್ಲಿ ಫೋಟೋ ಹೊಡೆದು ಅಪ್ಲೋಡ್ ಮಾಡ್ತಾರೆ. ಯಾವ ಡಾಕ್ಯುಮೆಂಟ್ಸ್ ಇಸ್ಕೊಳ್ಳೆ ಫೋಟೋ ಹೊಡೆದ್ಬಿಟ್ಟು ಅಪ್ಲೋಡ್ ಮಾಡ್ಕೋತಾರೆ. ಅಷ್ಟೇನೆ, ಬಿಟ್ರೆ ಒರಿಜಿನಲ್ ತೋರಿಸ್ಬೇಕು, ಜೆರಾಕ್ಸ್ ಕಾಪಿ ಎಕ್ಸೆಪ್ಟ್ ಮಾಡಲ್ಲ, ಫೋಟೋ ಹೊಡೆದು ಅವರು ಮಾಡ್ಕೋತಾರೆ. ಈಗ ಇನ್ನೊಂದು ವಿಚಾರ, ಇಲ್ಲಿ ಇವಾಗ ಏನು ಗೃಹ ಜ್ಯೋತಿ ಯೋಜನೆ ಮನೆ ಹೆಣ್ಮಕ್ಳಿಗೆ ಬರೋದಾ, ರೇಷನ್ ಕಾರ್ಡ್ ಯಾರ ಹೆಸರಿದೆ ಅವರೇ ಕೊಡ್ಬೇಕಾ, ಆತರ ಏನಿಲ್ಲ. ಮನೇಲಿ ಯಾರು ಬೇಕಾದ್ರೂ ಹೋಗಿ ಗೃಹ ಜ್ಯೋತಿಗೆ ಅಪ್ಲೈ ಮಾಡಬಹುದು. ಏನಂದ್ರೆ 200 ಕಿಲೋಮೀಟರ್ ಒಳಗಡೆ ಬರ್ತಾ ಇದೆ ಅಂದ್ರೆ ನಿಮಗೆ ಬಿಲ್ಲು 0 ಬರುತ್ತೆ, ಅದು ಮಾತ್ರ ಫಿಕ್ಸ್. ಸೊ ಇದೆಲ್ಲ ಆದ್ಮೇಲೆ ಯಾರು ಬೇಕಾದ್ರೂ ಮಾಡಿ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಡಿ. ಯಾರು ಫಾರಂ ನ ಫಿಲ್ ಮಾಡ್ತೀರಾ ಅವ್ರದ್ದು ಫೋಟೋ ಹೊಡ್ಕೊಂತಾರೆ, ನೀವು ಫೋಟೋ ಕೂಡ ಕೊಡ್ಬೇಕು. ಇದಕ್ಕೆ ನಿಮ್ಗೆ ಆಧಾರ್ ಕಾರ್ಡ್ OTP ಒಂದು ಬರುತ್ತೆ. ಅದಾದ್ಮೇಲೆ ಗೃಹ ಜ್ಯೋತಿ ಯೋಜನೆ ಸಕ್ಸಸ್ ಅಂತ ಹೇಳಿ ಇನ್ನೊಂದು OTP ಬರುತ್ತೆ ನಿಮಗೆ. 2 OTPಗಳನ್ನ ಕೇಳ್ತಾರೆ. ಅದನ್ನ ನೀವು ಅವರಿಗೆ ಕೊಟ್ರೆ, OTP ಕೊಟ್ರೆ ರಿಜಿಸ್ಟರ್ ಮಾಡ್ಕೊಂಡು ಮಾಡ್ತಾರೆ.
ಇದಿಷ್ಟು ಪ್ರೋಸೆಸ್ 5 to 10 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಸೊ ತುಂಬಾ ಫಾಸ್ಟ್ ಆಗಿ ಪ್ರೋಸೆಸ್ ಆಗ್ತಾ ಇದೆ. ಅಪ್ಲಿಕೇಶನ್ ಫಿಲ್ ಮಾಡ್ಕೋತಾರೆ, ಫೋಟೋ ಹೊಡಿತಾರೆ, ಡಾಕ್ಯುಮೆಂಟ್ಸ್ ಫೋಟೋ ಹೊಡ್ಕೊಂಡು ಅಪ್ಲೋಡ್ ಮಾಡಿ ಹೋಗ್ತಾರೆ. ಇದಾಗಿ ನೆಕ್ಸ್ಟ್ 1 hour ಒಳಗಡೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಒಂದು SMS ಬರುತ್ತೆ. ಆ SMS ನ ನಿಮ್ಗೆ ಸ್ಕ್ರೀನ್ ಶಾಟ್ ತೋರಿಸ್ತಾ ಇದೀನಿ ನೋಡಿ. ಗೃಹ ಜ್ಯೋತಿ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ನಮಗೆ ಒಂದು SMS ಬರುತ್ತೆ. ಯಾವ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ, ನೀವು ಇವಾಗ ಏನ್ ಕೊಟ್ಟಿದ್ದೀರಾ ಆ ನಂಬರಿಗೆ SMS ಬರುತ್ತೆ, ಗೃಹ ಜ್ಯೋತಿ ಸಕ್ಸಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಗೃಹ ಜ್ಯೋತಿ ಸಕ್ಸಸ್ ಅಂತ ಅಂದ್ರೆ ನಿಮಗೆ 0 ಕರೆಂಟ್ ಬಿಲ್ ಕಂಟಿನ್ಯೂ ಆಗುತ್ತೆ. ಇಫ್ ಇನ್ ಕೇಸ್ ಆ ಮೆಸೇಜ್ ಬಂದಿಲ್ಲ ಅಂದ್ರೆ ನೀವು ಬಿಲ್ ನ ಕಟ್ಟಬೇಕಾಗತ್ತೆ. ಸೊ ಈ ರೀತಿ ಕ್ಯಾಟಗರೈಸ್ ನ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಇವಾಗ ನಾವು APL ಆಗಿರೋ ಕಾರಣ APL ಅಕ್ಸೆಪ್ಟ್ ಆಗಿದೆ, ಯಾಕಂದ್ರೆ ಆ ಮೆಸೇಜ್ ಬರ್ಬೇಕಂದ್ರೆ ಅದು ಅಕ್ಸೆಪ್ಟ್ ಆಗಿರ್ಬೇಕು. APL BPL ಜಾತಿ ಆದಾಯ ಇದಕ್ಕೆ ಮ್ಯಾಟರ್ ಆಗಲ್ಲ. ಇದಕ್ಕೆ ಮ್ಯಾಟರ್ ಆಗೋದೇನು ಅಂತಂದ್ರೆ ನೀವು ಎಷ್ಟು ಬಳಕೆ ಮಾಡ್ತಾ ಇದ್ದೀರಾ. 200 ಯೂನಿಟ್ಸ್ ಮಾತ್ರ ಏನ್ ಗವರ್ಮೆಂಟ್ ಕೊಟ್ಟಿದೆ ಅದ್ರ ಅಂಡರ್ ಅಲ್ಲಿ ನೀವು ಎಲಿಜಿಬಲ್ ಆಗಿದ್ರೆ ಇದು ಅಕ್ಸೆಪ್ಟ್ ಆಗುತ್ತೆ. ಅದ್ರ ಮೇಲೆ ಏನಾದ್ರು ಬಂದಿದೆ ಅಂದ್ರೆ ಅಕ್ಸೆಪ್ಟ್ ಆಗೋದಿಲ್ಲ. ಸೊ ಅದಕ್ಕೇನೆ ಅವರು ಕಳೆದ ತಿಂಗಳದು ಎಲೆಕ್ಟ್ರಿಸಿಟಿ ಬಿಲ್ ನ ಕೇಳ್ತಾರೆ. ಅದನ್ನ ನೋಡ್ಬಿಟ್ಟು ಹೇಳ್ತಾರೆ ನಿಮ್ಗೆ 50 ರೂಪಾಯಿ 60 ರೂಪಾಯಿ ಇಲ್ಲ 0 ಬಿಲ್ ಬಂದಿತ್ತು ಅಂದ್ರೆ ನೀವು ಎಲಿಜಿಬಲ್ ಇದೀರಾ, ಮುಂದಕ್ಕೆ ಎಲಿಜಿಬಲ್ ಇದೀರಾ ಅಂತ ಹೇಳಿ. ಸೊ ಇಷ್ಟೇನೆ ಗೃಹ ಜ್ಯೋತಿದು ವಿಚಾರ ನಡೀತಾ ಇರುವಂತದ್ದು. ಅಪ್ಲಿಕೇಶನ್ಸ್ ಗಳನ್ನ ಅವರೇ ತರ್ತಾರೆ, ಅವರೇ ಫಿಲ್ ಮಾಡ್ಕೊಡ್ತಾರೆ, ಅವರೇ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ನೀವೇನು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ಕಂಪಲ್ಸರಿ ರೆಂಟಲ್ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ನ ಕೊಡ್ಬೇಕಾಗುತ್ತೆ. ಬಿಲ್ಡಿಂಗ್ ಓನರ್ ಗಳೇನಾದ್ರೂ ಇದೀವಿ ನಾವು ಹಾಕ್ಬೋದಾ ಅಂದ್ರೆ ನಿಮಗೆ ಪ್ರೀವಿಯಸ್ ಆಗಿ ನೀವು ಗೃಹ ಜ್ಯೋತಿ ಅಂಡರ್ ಅಲ್ಲಿ ಇದ್ರೆ ಆಗುತ್ತೆ. ಇಲ್ಲ ನಾವು ಬಿಲ್ ಕಟ್ತಾ ಇದೀವಿ 2000 3000 ಬಿಲ್ ಬರುತ್ತೆ ಅಂದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. ಸೊ ಇದನ್ನ ಈ ರೀತಿ ಫಿಲ್ಟರ್ ಮಾಡ್ತಾ ಇದ್ದಾರೆ. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದೀನಿ ಗೃಹ ಜ್ಯೋತಿ ವಿಚಾರ. ಅಂಡ್ ಆಲ್ಸೋ ಈ ತಿಂಗಳು ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಈ ತಿಂಗಳು ನಮಗೆ ಲೈಟ್ ಬಿಲ್ಲು ಬಂದಿಲ್ಲ. ಲಾಸ್ಟ್ ಮಂತ್ ಈ ತಿಂಗಳು ಬರ್ಬೇಕಾಗಿತ್ತು, ಬಿಲ್ಲು ಬಂದಿಲ್ಲ. ಯಾಕೆ ಬಿಲ್ ಬಂದಿಲ್ಲ ಅಂತ ಕೇಳಿದಾಗ ಎಲ್ಲರೂ ಆಚೆ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಫೀಲ್ಡ್ ವರ್ಕ್ ಮಾಡ್ತಾ ಇರೋ ಕಾರಣ ಬಿಲ್ ನ ರೇಸ್ ಮಾಡಕ್ಕಾಗಿಲ್ಲ. ಎಲ್ಲರಿಗೂ ಭವಿಷ್ಯ ಕಡೆ ಆನ್ಲೈನ್ ಅಲ್ಲಿ ಬರುತ್ತೆ. ಇವಾಗೆಲ್ಲ ಫೋನ್ ಪೇ ಗೂಗಲ್ ಪೇ ಬಿಲ್ ಕಟ್ತಾ ಇರೋದಲ್ವಾ, ಸೊ ಅಲ್ಲೇ ಬರುತ್ತೆ, ಅಲ್ಲೇ ಕಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಈ ತಿಂಗಳು ಬಿಲ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಬಿಲ್. ಓಕೆನಾ, ಎಲೆಕ್ಟ್ರಿಸಿಟಿ ಬಿಲ್. ಸೊ ನೀವೇನೇ ಡಾಕ್ಯುಮೆಂಟ್ಸ್ ತೋರಿಸಿದ್ರು ಎಲ್ಲ ಒರಿಜಿನಲ್ ತೋರಿಸಬೇಕು. ಜೆರಾಕ್ಸ್ ನ ಅಕ್ಸೆಪ್ಟ್ ಮಾಡಲ್ಲ, ಅಥವಾ ಫೋನ್ ಅಲ್ಲಿ ಇದೆ ನಾನು ತೋರಿಸಲ್ಲ ಅಂತಂದ್ರೆ ಅಕ್ಸೆಪ್ಟ್ ಮಾಡಲ್ಲ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತೋರಿಸಿ ನಿಮ್ ಫೋಟೋ ಕೊಟ್ರೆ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಸೊ ಇದಿಷ್ಟು ವಿಚಾರ ಗೃಹ ಜ್ಯೋತಿ ವಿಚಾರವಾಗಿ. ಸೊ ಈ ತಿಂಗಳು ಲಾಸ್ಟ್ ಡೇಟ್ ಅಂತ ಕೂಡ ಹೇಳಿದ್ದಾರೆ. ಲಾಸ್ಟ್ ಡೇಟ್ ಅಂತಂದ್ರೆ ಈ ತಿಂಗಳು ಇನ್ನು ತುಂಬಾ ಜನ ಮನೆಗೆ ಹೋಗಿಲ್ಲ, ಅಪ್ಲಿಕೇಶನ್ಸ್ ನ ತಗೊಂಡಿಲ್ಲ. ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇನ್ನೊಂದ್ ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರೆ ಎಲ್ಲರಿಗೂ ಆಗುತ್ತಿದ್ದು. ಸೊ ನೋಡ್ಬೇಕು ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ, ವೆರಿಫಿಕೇಶನ್ ಪ್ರೋಸೆಸ್ ಅನ್ನೋದನ್ನು ನೋಡ್ಬೇಕು. ಯಾಕಂದ್ರೆ ಕೋಟಿ ಜನರ ಮನೆಗೆ ಹೋಗ್ಬೇಕಲ್ಲ. 1.72 crores ಇದ್ದಾರೆ ಗೃಹ ಜ್ಯೋತಿ ಫಲಾನುಭವಿಗಳು. ಗೃಹಲಕ್ಷ್ಮಿಗಿಂತ ಜಾಸ್ತಿ ಇದ್ದಾರೆ ಗೃಹ ಜ್ಯೋತಿ. ಸೊ ಹಾಗಾಗಿ ಇದು ಇನ್ನು ಕಂಟಿನ್ಯೂ ಮಾಡ್ತಾರಾ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ ಅನ್ನೋದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಸೊ ಅಪ್ಲಿಕೇಶನ್ ಪ್ರೊಸೆಸ್ ಇಷ್ಟೇನೆ. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಿಮ್ಮ ಬಿಲ್ಡಿಂಗ್ ಅಥವಾ ನಿಮ್ಮ ಏರಿಯಾಗೆ ಬಂದಿಲ್ಲ ಅಂದ್ರೆ ಅಕ್ಕಪಕ್ಕದ ಮನೆ ಹತ್ರ ಅಥವಾ ಅಕ್ಕಪಕ್ಕದ ರೋಡ್ ಅಲ್ಲಿ ಎಲ್ಲಾದ್ರೂ ಇರ್ತಾರೆ ಬೆಸ್ಕಾಂ ಅವರು, ಹೋಗಿ ಒಂದ್ಸಲಿ ಕೇಳ್ಕೊಂಬಂದೆ ಅವರು ನಿಮ್ಮ ರೋಡಿಗೆ ಯಾವಾಗ ಬರ್ತಾರೆ ಅಥವಾ ನಾವ್ ಅಲ್ಲಿಗೆ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬೇಕಾ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಇಲ್ಲೇ ಸುತ್ತಮುತ್ತ ಇರ್ತಾರೆ, ನೀವು ಹೋಗಿ ಒಂದ್ಸಲ ನೋಡ್ಕೊಂಡು ಬರೋದು ಒಂದು ಬೆಸ್ಟ್ ಕೆಲಸ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.